ಎಲ್ಲ ಆತ್ಮಬಂಧುಗಳಿಗೂ ಆ ನಮಸ್ಕಾರ. ಹಾಗೂ ಸುಭಾಷ್ ಪತ್ರಿಜಿ ಅವರಿಗೂ ಹಾಗೂ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಹಾಗೂ ನನ್ನ ತಂದೆ ತಾಯಿಗಳಿಗೆ ಹಾಗೂ ಇಲ್ಲಿ ಇವತ್ತು ಉಪನ್ಯಾಸವನ್ನು ಕೇಳ್ತಾ ಇರುವಂತ ಎಲ್ಲ ನನ್ನ ಆತ್ಮಬಂಧುಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಆರೋಗ್ಯ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಇವತ್ತು ಆಸ್ಕೊಂಡಿರುವಂತ ವಿಷಯ ರಕ್ತ ಪರಿಚಲನೆಯನ್ನು ಹೆಚ್ಚಿಸುವ ಪಾದಸ್ನಾನ. ನೀವೆಲ್ಲ ಕೇಳಿರ್ಬೋದು, ನಾವು ಮೈ ಸ್ನಾನ ಮಾಡ್ತೀವಿ. ಯಾಕಂದ್ರೆ ಮೈ ಕೊಳೆ ತೆಕ್ಕೊಳಕ್ಕೆ ಅನೇಕ ರೀತಿಯ ಶಾಂಪುಗಳನ್ನ ಹಾಕಿ ಬಣ್ಣ ಬಣ್ಣದ ಸೋಪುಗಳನ್ನ ಹಾಕಿ ಸ್ನಾನ ಮಾಡ್ತಾ ಇರ್ತೇವೆ, ಅಂದ್ರೆ ಸ್ವಚ್ಛ ಆಗ್ಲಿ ಅಂತ. ಅದೇ ರೀತಿ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಕೂಡ ನಾವು ಅಂದ್ರೆ ಈ ತರ ಸ್ನಾನ ಮಾಡಿಸೋದು ತುಂಬಾ ಒಳ್ಳೆಯದು. ಅದರಲ್ಲಿ ಮುಖ್ಯವಾಗಿ ಪಾದಸ್ನಾನ ಯಾಕೆ ಅಂದ್ರೆ ನಮ್ಮ ದೇಹದ ಇಡೀ ಶರೀರ ನಮ್ಮ ಪಾದಗಳ ಮೇಲೆ ನಿಂತಿರುತ್ತೆ. ಹೆಚ್ಚಿಗೆ ಒತ್ತಡ ಸಿಗೋದು ಕಾಲಿನ ಮೇಲೆನೆ. ಯಾಕಂದ್ರೆ ಎಲ್ಲ ಪೂರ್ತಿ ತಲೆಯಿಂದ ಇಡೀ ಪಾರ್ಟ್ ಅಂದ್ರೆ ಕಾಲಿನ ಮೇಲೆನೆ ಅದರದ್ದು ಭಾರ, ಅಂದ್ರೆ ಇಡೀ ಭಾರವನ್ನು ಹೊತ್ಕೊಂಡಿರುತ್ತೆ. ಕಾಲಿಗೂ ಕೂಡ ನಮಗೆ ಸ್ನಾನ ಬೇಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇದೊಂದು ನೈಸರ್ಗಿಕವಾದ ಒಂದು ಪದ್ಧತಿ ಅಂತ ಹೇಳ್ಬೋದು. ಅಂದ್ರೆ ಹಿಂದಿನ ಕಾಲದಿಂದನೂ ಕೂಡ ಇದು ಬಂದಿದೆ. ಹಿಂದೆ ತುಂಬಾ ಅಂದ್ರೆ ಹಿಂದೆಲ್ಲ ಪುರಾತನ ಅಂದ್ರೆ ಹಿಂದಿನ ಜನ ಇರ್ಬೋದು, ನಮ್ಮ ಅಜ್ಜಿ ಅಥವಾ ನಮ್ಮ ಅಮ್ಮ ಅವರೇ ಇರ್ಬೋದು, ಅಥವಾ ಆಯುರ್ವೇದದಲ್ಲಿ ಇರ್ಬೋದು, ಎಲ್ಲ ಕಡೆ ಕೂಡ ಈ ಪಾದಸ್ನಾನ ಅನ್ನೋದು ಪರಂಪರಾಗತವಾಗಿ ಬಂದಿದೆ, ಅದೇನ್ ಹೊಸ್ತಲ್ಲ. ಆದ್ರೆ ನಾವು ಈಗ ಅಂದ್ರೆ ನಾವು ಹೇಗೆ ಮಾಡ್ರನ್ ಆಗ್ಬಿಟ್ಟಿದೀವಲ್ವಾ, ಈಗೆಲ್ಲ ಬಿಡ್ತಾ ಬಂದ್ಬಿಟ್ಟಿದ್ವಿ. ಹಳೇದ್ ಯಾವ್ದು ನಾವು ಉಪಯೋಗಿಸ್ತಾನೆ ಇಲ್ಲ. ಯಾಕಂದ್ರೆ ಇದೇನೋ ಅಂದ್ರೆ ಏನೋ ಒಂದು ಮಾಡ್ಬೇಕಲ್ವಾ, ಟೈಮು ನಮ್ಮ ಹತ್ರ ಸಮಯವೂ ತುಂಬಾ ಅಭಾವ ಆಗ್ಬಿಟ್ಟಿದೆ. ಮತ್ತೆ ಯಾರು ಮಾಡ್ತಾರೆ ಅನ್ನೋ ಒಂದು ಸೋಂಬೇರಿತನನೂ ಇರುತ್ತೆ ನಮ್ಮಲ್ಲಿ. ಆದ್ರೆ ಹಿಂದಿನ ಪದ್ಧತಿಗಳು ನಾವು ಅಳವಡಿಸ್ಕೊಳ್ತಾ ಬಂದ್ರೆ ನಾವು ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಮಾಡ್ಕೊಳ್ಬಹುದು. ಯಾಕಂದ್ರೆ ನಮ್ಮ ಪ್ರಕೃತಿನೇ ಅಷ್ಟೊಂದು ವಿವಿಧ ರೀತಿಯ ಒಂದು ಅಂದ್ರೆ ನೈಸರ್ಗಿಕವಾಗಿ ನಮಗ್ ಕೊಡ್ತಾ ಬಂದಿದೆ. ಅದರಲ್ಲಿ ನೈಸರ್ಗಿಕವಾಗಿ ಸಿಗುವಂತ ವಸ್ತುಗಳನ್ನ ಉಪಯೋಗಿಸ್ಕೊಂಡೆ ನಾವು ಪಾದಸ್ನಾನ ಮಾಡೋದು. ಇಲ್ಲಿ ಯಾವ್ದೋ ಒಂದು ಶಾಂಪು ತರೋದ್ ಬೇಡ, ಸೋಪು ತರೋದ್ ಬೇಡ, ಏನು ಬೇಡ. ದುಡ್ಡು ಖರ್ಚಿಲ್ಲ ಇಲ್ಲಿ, ಅನಾವಶ್ಯಕವಾಗಿ ಯಾವ್ದು ಖರ್ಚು ಮಾಡೋದೆ. ಮನೆಯಲ್ಲಿ ಸಿಗುವಂತ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಾವು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಅಂದ್ರೆ ಇದು ಹೇಗೆ ಅಂದ್ರೆ ಅಂದ್ರೆ ತುಂಬಾ ಸರಳ, ಅಂದ್ರೆ ಆದ್ರೆ ಆರೋಗ್ಯ ತುಂಬಾ ಜಾಸ್ತಿ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ತುಂಬಾ ಮುಖ್ಯ ಅಂತ ಹೇಳ್ತೀವಿ. ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅಂತ ನಾವ್ ಏನ್ ಹೇಳ್ತೀವೋ ಅದು. ರಕ್ತಕ್ಕೆ ಅಂದ್ರೆ ರಕ್ತ ಸರಿಯಾಗಿ ಹರಿದ್ರೆ ಮಾತ್ರ ನಮ್ ದೇಹ ಆರೋಗ್ಯವಾಗಿರುತ್ತೆ. ಅಂದ್ರೆ ಪ್ರತಿಯೊಂದು ಅಂಗಕ್ಕೂ ಕೂಡ ಆಮ್ಲಜನಕ ಮತ್ತು ಪೋಷಕಾಂಶ ತಲುಪಿಸುತ್ತೆ ಈ ರಕ್ತದ ಮೂಲಕ. ಆದ್ರೆ ಇಂದಿನ ಜೀವನ ಶೈಲಿಯಲ್ಲಿ ನಾವು ಹೆಚ್ಚು ಸಮಯ ಕುಳಿತುಕೊಳ್ಳೋದು, ಚಲನೆ ಕಡಿಮೆ ಇರೋದು, ಅಂದ್ರೆ ವಾಕಿಂಗ್ ಅಂದ್ರೆ ಕಡಿಮೆ ಮಾಡ್ತಾ ಇದ್ವಿ. ಕೂತಲ್ಲೇ ಕೂತ್ಕೊಂಡು ಕೆಲಸ ಮಾಡೋದು, ಆ ಕಡೆ ಈ ಕಡೆ ಓಡಾಡದೆ ಇಲ್ಲ, ನೋಡಿ ಟಿವಿ ನೋಡೋದು, ಮೊಬೈಲ್ ನೋಡೋದು. ಹೆಚ್ಚಿನ ಒಂದು ಸಮಯ ನಾವು ಚಲನೆ ಇಲ್ಲ ನಮ್ಮಲ್ಲಿ, ಕುತ್ಕೊಂಡೇ ಕಾಲ ಕಳೀತಾ ಇರ್ತೀವಿ. ಇದರಿಂದ ಕಡಿಮೆ ಒತ್ತಡ ಜಾಸ್ತಿ. ಈ ಕಾರಣದಿಂದ ರಕ್ತ ಸಂಚಾರ ನಿಧಾನವಾಗ್ತಾ ಇರುತ್ತೆ ನಮ್ಮಲ್ಲಿ. ಅಂದ್ರೆ ಅದನ್ನ ಹೇಗೆ ನಾವು ಪರಿಣಾಮಕಾರಿಯಾಗಿ ಮಾಡ್ಕೊಳ್ಬಹುದು ಅಂತ ನೋಡ್ಬೋದು. ಇದರ ಪರಿಣಾಮವಾಗಿ ಏನಾಗುತ್ತೆ, ಕಾಲುಗಳಲ್ಲಿ ಧಣಿವು ಜಾಸ್ತಿ ಆಗ್ತಾ ಇರುತ್ತೆ, ಸುಸ್ತು, ನೋವು, ಕೆಲವೊಮ್ಮೆ ಚಳಿ ಅಥವಾ ಸುಡುತ್ತಿರುವ ಅನುಭವ ಆಗುತ್ತೆ. ಇಂಥ ಸಮಸ್ಯೆಗಳಿಗೆ ತುಂಬಾ ಸರಳವಾದ ಪರಿಹಾರ ಅಂದ್ರೆ ಪಾದಸ್ನಾನ ಅಂತ ಹೇಳ್ತೀವಿ. ಹಾಗಾದ್ರೆ ಪಾದಸ್ನಾನ ಅಂದ್ರೆ ಏನು ಅಂತ ನೋಡೋಣ. ಪಾದಸ್ನಾನ ಅಂದ್ರೆ ನಮ್ಮ ಕಾಲುಗಳನ್ನು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಹೊತ್ತು ಇಡುವುದು, ಅಂದ್ರೆ ನೆನೆಸಿಡುವುದು ಅಂತ ಹೇಳ್ತೀವಿ ನಾವು. ಪಾದಗಳನ್ನು ಬೆಚ್ಚಗಿನ ನೀರಿನಲ್ಲಿ ಇಡೋದು ಅಂದ್ರೆ ಅದಕ್ಕೂ ಸ್ವಲ್ಪ ವಿಶ್ರಾಂತಿ ಕೊಡೋದು ಅಂತ. ಇದು ಕೇವಲ ಸ್ವಚ್ಛತೆಗಾಗಿ ಮಾತ್ರವಲ್ಲ, ಆರೋಗ್ಯಕ್ಕೂ ತುಂಬಾ ಉಪಯೋಗ ಅಂತ ಹೇಳ್ತೀವಿ. ಆರೋಗ್ಯ ದೃಷ್ಟಿಯಿಂದ ಇದು ಅನೇಕ ಉಪಯೋಗ ಇದೆ. ಮತ್ತೆ ಕಾಲುಗಳು ಸ್ವಚ್ಛವಾಗುವುದು ಒಂದ್ ಕಡೆ, ಅಂದ್ರೆ ಅನೇಕ ಕಾಲುಗಳು ತುಂಬಾ ಒಡೆದಿರುತ್ತೆ. ಆ ಕಾರಣದಿಂದ ಅದರಲ್ಲಿ ನಾವು ಸ್ವಚ್ಛವಾಗಿ ತೊಳೆದಾಗ ಅದು ಕೂಡ ಕ್ಲೀನ್ ಆಗುತ್ತೆ. ಮತ್ತೆ ಆರೋಗ್ಯಕ್ಕೂ ತುಂಬಾ ಹೆಲ್ಪ್ ಇದೆ ಅಂತ, ಅಂದ್ರೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ರಕ್ತ ಪರಿಚಲನೆಯಲ್ಲಿ ಅಂದ್ರೆ ಅದರ ಪಾತ್ರ ಹಾಗೂ ಅದ್ರ ವೈಜ್ಞಾನಿಕ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಅಂದ್ರೆ ರಕ್ತನಾಳಗಳು ಅಂದ್ರೆ ಬ್ಲಡ್ ವೆಸಲ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ವಿಶಾಲ ಆಗ್ತಾ ಹೋಗುತ್ತೆ, ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ತದೆ ಅಂತ ಹೇಳ್ತೀವಿ. ಇದರಿಂದಾಗಿ ಇದನ್ನ ನಾವು ವ್ಯಾಸೋಡಿಲೇಷನ್ ಅಂತ ಹೇಳ್ತಾರೆ. ಅದಕ್ಕೆ ವೈಜ್ಞಾನಿಕವಾಗಿ ಒಂದು ಹೆಸರು ಇಡ್ತಾರೆ. ಇದರಿಂದ ರಕ್ತ ಸಂಚಾರ ಸುಲಭವಾಗಿ ಆಗುತ್ತೆ, ಹರಿಯಲಿಕ್ಕೆ ಅಂದ್ರೆ ಸಹಾಯ ಮಾಡುತ್ತೆ ಅಂತಲ್ಲ. ಆ ಒಂದು ನರ್ವ್ ಇದೆಯಲ್ಲ, ಅದು ನಮ್ಗೆ ಸುಲಭವಾಗಿ ನಮ್ಗೆ ರಕ್ತ ಸಂಚಾರ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಸ್ಲೀಪ್ ಇಂಪ್ರೂವ್ಮೆಂಟ್, ಅಂದ್ರೆ
ಪಾದ ಸ್ನಾನ ಮಾಡಿದ ನಂತರ ನಮ್ಮಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರುತ್ತೆ, ಸ್ವಲ್ಪ ಬದಲಾವಣೆ ಬರುತ್ತೆ ಬ್ರೈನಿಗೆ. ರೆಸ್ಟ್ ಟೈಮ್ ಅಂದ್ರೆ ನಮ್ಗೆ ಸಿಗ್ನಲ್ ಕೊಡ್ತಾ ಇರುತ್ತೆ, ಅದು ರೆಸ್ಟ್ ಟೈಮ್ ಅನ್ನೋದು ಅಂದ್ರೆ ಈಗ ನೀವು ರೆಸ್ಟ್ ಮಾಡುವ ಅನ್ನೋ ಒಂದು ಸಿಗ್ನಲ್ ಅದು ನಮ್ಗೆ ಕೊಡ್ತಾ ಇರುತ್ತೆ. ಅವಾಗ ನಾವು ವಿಶ್ರಾಂತಿ ಹೋಗ್ಲಿಕ್ಕೆ ಅಥವಾ ನಿದ್ದೆ ಮಾಡ್ಲಿಕ್ಕೆ ತುಂಬಾ ಸಹಾಯವಾಗುತ್ತೆ. ಮತ್ತೆ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸೇಷನ್ ಆಗುತ್ತೆ, ಅಂದ್ರೆ ನರಮಂಡಲದ ಶಾಂತಿ ಅಂತ ಹೇಳ್ತಾರೆ. ಅಂದ್ರೆ ಕಾಲ್ನಲ್ಲಿ ಸಾವಿರಾರು ನರಾಂಶಗಳಿದೆ, ಅಂದ್ರೆ ಅಂದ್ರೆ ನರು ಎಂಡಿಂಗ್ ಅಂತ ನಾವ್ ಏನ್ ಹೇಳ್ತೀವಿ ಅದು. ಬೆಚ್ಚಗಿನ ನೀರು ಅಂದ್ರೆ ಅದ್ರಲ್ಲಿ ನಾವು ಇಟ್ಟಾಗ, ಬೆಚ್ಚಗಿನ ನೀರು ನಮ್ಮ ಪಾದಗಳನ್ನ ಇಟ್ಟಾಗ ಅದು ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಮಾಡುತ್ತೆ. ಅವಾಗ ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಆಕ್ಟಿವ್ ಆಗಿ ಒತ್ತಡ ಕಡಿಮೆ ಆಗೋದು, ಆಯಾಸ ಕಡಿಮೆ ಆಗೋದು, ಹೃದಯದ ಗತಿ ಅಂದ್ರೆ ಹೃದಯದ ವೇರಿಯೇಷನ್ ಏನಿರುತ್ತೆ ಅದು ಒಂದು ಸಮಸ್ಥಿತಿಗೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಅಂದ್ರೆ ಈ ಪಾದ ಸ್ನಾನ ಮಾಡಿಸಿದ್ರೆ ವೈಜ್ಞಾನಿಕ ಕಾರಣನೂ ಇದೆ, ಆರೋಗ್ಯನೂ ಕೂಡ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ದೇಹದ ಕೆಳಭಾಗದಲ್ಲಿ ಇದು ನಿಂತಿದ್ದ, ಅಂದ್ರೆ ನಾವು ಕೂತು ಕೂತು ಏನಾಗಿರುತ್ತೆ, ಕಾಲು ಕೆಳಗೆ ಕೂತ್ಕೊಂಡು ಸರ್ಕ್ಯುಲೇಷನ್ ಆಗ್ತಾ ಇರಲ್ಲ. ದೇಹದ ಕೆಳಭಾಗದಲ್ಲಿ ನಿಂತಿದ್ದ ರಕ್ತ ಸರಾಗವಾಗಿ ಮೇಲಕ್ಕೆ ಹರಿಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸಂಪೂರ್ಣ ದೇಹದಲ್ಲಿ ಸರ್ಕ್ಯುಲೇಷನ್ ಸುಧಾರಿಸುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಮನಸ್ಸು ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಯಾವ ರೀತಿ ಅಂದ್ರೆ ಬೆಚ್ಚಗಿನ ನೀರಲ್ಲಿ ನಾವು ಪಾದಗಳನ್ನ ಇಟ್ಟಾಗ ಸ್ನಾಯುಗಳು ಅಂದ್ರೆ ಮಸಲ್ಸ್ ಅಂತ ನಾವೇನ್ ಹೇಳ್ತೀವೋ ಅದು ಸಡಿಲಗೊಳ್ಳುತ್ತೆ. ಅಂದ್ರೆ ಅಲ್ಲಿನ ಸ್ಟಿಫ್ನೆಸ್ ಅಂತ ನಾವ್ ಹೇಳಿರ್ತೀವೋ ಅದು ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಹೇಗೆ ನರ್ವಗಳೆಲ್ಲ ಹೀಗೆ ಅಂಟ್ಕೊಂಡಿರೋದು ಸ್ವಲ್ಪ ಸಡಿಲ ಆಗುತ್ತೆ, ಅಂದ್ರೆ ಸ್ವಲ್ಪ ಲೂಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಸ್ಟಿಫ್ನೆಸ್ ಇಂದ ಏನ್ ನೋವು ಬಂದಿರುತ್ತ, ಅಂದ್ರೆ ಅದನ್ನ ಹೇಗೆ ನರಗಳೆಲ್ಲ ಅಂಟ್ಕೊಂಡಾಗ ನಮ್ಗೆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅದೆಲ್ಲ ನಮ್ಗೆ ವಿಶಾಲವಾಗ್ಲಿಕ್ಕೆ ಹೋಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಆಗ ನಮ್ಗೆ ನೋವುಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಈ ನಾವೀಗ ಈ ಕಾರಣಗಳನ್ನ ನೋಡಿದ್ವಿ, ಯಾಕೆ ಇದನ್ನ ನಾವು ಮಾಡ್ಕೊಂಡಾಗ ನಮ್ಮಲ್ಲಿ ಏನೇನ್ ಬದಲಾವಣೆಗಳಾಗುತ್ತೆ ಅಂತ ಹೇಳಿ. ಹಾಗಾದ್ರೆ ನಾವು ಈ ಪಾದ ಸ್ನಾನವನ್ನು ಮಾಡೋದು ಹೇಗೆ ಅಂತ ನೋಡೋಣ. ಈಗ ಮನೆಯಲ್ಲಿ ಅನೇಕ ಪದಾರ್ಥಗಳು ಸಿಗುತ್ತೆ, ನೈಸರ್ಗಿಕವಾಗಿ ನಮಗೆ ಸಿಗುವಂತ ಪದಾರ್ಥಗಳನ್ನು ಉಪಯೋಗಿಸಿ, ಮನೆಯಲ್ಲಿ ಸಿಗುವಂತ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಾವು ಪಾದ ಸ್ನಾನಗಳನ್ನು ಮಾಡೋದು. ಹೇಗೆ ಅಂದ್ರೆ ಸರಳ, ಇದು ಅತ್ಯಂತ ಸುಲಭ ಹಾಗೂ ಸರಳ, ಎಲ್ಲರಿಗೂ ಗೊತ್ತಿರುವಂತದ್ದೇ. ಆದ್ರೆ ನಾವು ಪದೇ ಪದೇ ಇದನ್ನ ಹೇಳಿದಾಗ ಎಲ್ರಿಗೂ ಒಂದ್ಸತಿ ಮತ್ತೆ ರಿವಿಷನ್ ಆದಂಗ ಆಗುತ್ತೆ, ನಾವು ಯಾವುದೋ ಒಂದು ಟೈಮ್ ಅಲ್ಲಿ ಮತ್ತೆ ಮತ್ತೆ ಮಾಡ್ಕೊಳ್ಲಿಕ್ ಆಗತ್ತೆ ಅಂತ. ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಉಪ್ಪಂತೂ ಇದ್ದೇ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಕಲ್ಲುಪ್ಪು, ಅಂದ್ರೆ ಸಮುದ್ರದ ಉಪ್ಪು ಅಂತ ನಾವ್ ಏನ್ ಹೇಳ್ತೀವೋ ಅದು ತುಂಬಾ ಒಳ್ಳೇದು. ಯಾಕಂದ್ರೆ ಅದರಲ್ಲಿ ಅಂದ್ರೆ ದೇಹದ ವಿಷ ಪದಾರ್ಥಗಳನ್ನು ಹೊರಹಾಕಲು ತುಂಬಾ ಅಂದ್ರೆ ನೆಗೆಟಿವ್ ಅಂತ ನಾವ್ ಏನ್ ಹೇಳ್ತೀವ ಆ ವಸ್ತುಗಳನ್ನ ಹೊರಗಾಗುತ್ತೆ. ಸ್ನಾಯು ನೋವನ್ನು ಕಡಿಮೆ ಮಾಡ್ಲಿಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ಹಾಗಾದ್ರೆ ಮತ್ತೆ ತುಳಸಿಯನ್ನು ಉಪಯೋಗಿಸ್ಬೋದು, ಅಂದ್ರೆ ನೈಸರ್ಗಿಕವಾಗಿ ಸಿಗುವಂತ ಒಂದು ಔಷಧಿ ಅಂತ ನಾವ್ ಹೇಳುತ್ತೆ. ಇದು ಶುದ್ಧವಾಗಿ ಮತ್ತೆ ಶಾಂತಿಯ ಒಂದು ಸಂಕೇತ ಅಂತ ಹೇಳ್ತೀವಿ. ಅದೇ ರೀತಿ ಶುಂಠಿಯನ್ನು ಕೊಡಬೇಕಾದ್ರೆ ನಾವು ಹಾಕೊಳ್ಬಹುದು, ದೇಹದ ಉಷ್ಣವಾಗಿರುತ್ತೆ. ನಾವು ಅಂದ್ರೆ ಈ ಸೆಳೆತದಿಂದ ಒಂದ್ ಸ್ವಲ್ಪ ನಮ್ಗೆ ಥಂಡಿ ಅನ್ಸಿದ್ರೆ, ಅಂದ್ರೆ ದೇಹದಲ್ಲಿ ಥಂಡಿಯ ವಾತಾವರಣ ಅನ್ಸಿದ್ರೆ, ಅಥವಾ ನಮ್ ಶೀತ ಆಗಿದೆ, ನಮ್ ಪಾದದಲ್ಲಿ ಕೋಲ್ಡ್ ಆಗ್ತಾ ಇದೆ ಅಂತ ಅನ್ಸಿದಾಗ ನಮ್ ದೇಹಕ್ಕೆ ಒಂದು ಬೆಚ್ಚಗಿನ ವಾತಾವರಣ ಈ ಶುಂಠಿ ಕೊಡುತ್ತೆ. ಅವಾಗ ರಕ್ತ ಸಂಚಾರ ಹೆಚ್ಚಿಸ್ಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಿಮ್ ಆಪ್ಷನಲ್, ಬರೇ ನೀವು ಬರೇ ಉಪ್ಪನ್ನು ಹಾಕೊಂಡು ಸ್ನಾನ ಮಾಡೋದ್ರಿಂದ ಇದೆಲ್ಲವೂ ಸಿಗುತ್ತೆ. ಇದೆಲ್ಲ ಬೇಕಾದ್ರೆ ನಮ್ಗೊಂದು ಆಪ್ಷನಲ್ ಆಗಿರುತ್ತೆ, ನಾವು ಬೇಕಾದ್ರೆ ಹಾಕೊಳ್ಬಹುದು. ಅದೇ ರೀತಿ ಲಿಂಬೆ ಹಣ್ಣು ಹಾಕೊಂಡಿದ್ರಿಂದ ಚರ್ಮವನ್ನು ಸ್ವಚ್ಛಗೊಳಿಸುತ್ತೆ. ಏನೇ ಕೊಳೆ ಅಥವಾ ಏನಾದ್ರೂ ಒಂದಿದ್ರೆ ಒಳ್ಳೆ ಅಂದ್ರೆ ಚೆನ್ನಾಗ್ ಆಗ್ತಾ ಹೋಗುತ್ತೆ ಚರ್ಮದಲ್ಲಿ, ಅಂದ್ರೆ ಮೃದುವಾಗುತ್ತೆ, ಚರ್ಮ ಚೆನ್ನಾಗಾಗ್ತಾ ಹೋಗುತ್ತೆ. ಮತ್ತೆ ಫ್ರೆಶ್ನೆಸ್ ಕೊಡುತ್ತೆ, ಅಂದ್ರೆ ತಾಜಾತನ ಕೊಡ್ತಾ ಹೋಗುತ್ತೆ. ಅದೇ ರೀತಿ ಅರಿಶಿನ ಅಂತ ಎಲ್ರಿಗೂ ಗೊತ್ತು, ಆಂಟಿಬಯೋಟಿಕ್ ತರ ಕೆಲಸ ಮಾಡುತ್ತೆ. ಯಾವುದೇ ರೀತಿ ಕಲ್ಮಶಗಳು ಅಥವಾ ಯಾವುದೋ ಒಂದು ಚರ್ಮದ ಏನಾದ್ರೂ ಸಮಸ್ಯೆ ಇರ್ಬೋದು, ಅಥವಾ ಕಾಲಿನಲ್ಲಿ ನಾವೆಲ್ಲ ಹೊರಗಡೆ ಸಂಚಾರ ಮಾಡ್ಕೊಂಡು ಬರ್ತಾ ಇರ್ತೀವಿ, ಹೊರಗಡೆ ಎಲ್ಲ ಹೋಗಿ ಬಂದಿರ್ತೀವಿ, ಹೊರಗಡೆಯಿಂದ ಯಾವುದೋ ಕ್ರಿಮಿ ಕೀಟದ ನಮ್ಗೊಂದು ಅಂದ್ರೆ ಏನಾದ್ರು ಒಂದು ಕಡ್ದು ಅಥವಾ ಏನಾದ್ರು ಒಂದು ಮುಟ್ಟಿ ಏನಾದ್ರು ಆಗಿದ್ರೆ ಏನು ಅರಿಶಿಣ ಹಾಕಿ ಸ್ನಾನ ಮಾಡೋದ್ರಿಂದ, ಪಾದಕ್ಕೆ ಸ್ನಾನ ಕೊಡೋದ್ರಿಂದ ಅದು ಒಂಥರ ಡಿಟಾಕ್ಸ್ ಆಗ್ತಾ ಇರುತ್ತೆ. ಅಂದ್ರೆ ಒಂದು ಕಲ್ಮಶವನ್ನು ಕೂಡ ಅದು ಹೊರಗಡೆ ಹಾಕುತ್ತೆ. ಇದೆಲ್ಲ ನಮ್ಗೆ ಅಂದ್ರೆ ಆಪ್ಷನಲ್, ನಾವು ಬೇಕಾದ್ರೆ ಹಾಕೊಳ್ಬಹುದು. ಇದಕ್ ಮುಖ್ಯವಾಗಿ ಬೇಕು ಅಂದ್ರೆ ನಮ್ ಸಮುದ್ರದ ಉಪ್ಪು, ಅಂದ್ರೆ ಕಲ್ಲುಪ್ಪು ಅಂತ ನಾವೇನ್ ಹೇಳ್ತೀವಿ ಅದು. ಅದಕ್ಕಾಗಿ ನೋಡಿ, ಸಮುದ್ರದಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕಾಲುಗಳನ್ನ ಇಟ್ಕೊಂಡ್ ಬರ್ಬೇಕು, ಆ ಸಮುದ್ರದ ತೀರದಲ್ಲಿ ಹೋಗಿ ಇಟ್ಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆ ರಕ್ತ ಸಂಚಾರ ಆಗತ್ತೆ ಹೇಳ್ತಾರೆ. ಎಷ್ಟೋ ಜನ ಸಮುದ್ರದಲ್ಲಿ ಸ್ನಾನ ಮಾಡ್ಕೊಂಡ್ ಬರ್ತಾರೆ ವರ್ಷಕ್ಕೊಂದ್ಸರಿ. ನಾವೆಲ್ಲ ಹಾಗೆ ಪ್ರತಿ ಇಯರ್ಲಿ ಒನ್ಸ್ ಸಮುದ್ರದಲ್ಲಿ ಹೋಗಿ ಒಂದಿಷ್ಟೊತ್ತು ಆಟ ಆಡ್ಕೊಂಡ್ ಬರ್ತೀವಿ. ನಮ್ಮ ಊರೆಲ್ಲ ಆ ಕಡೆನೆ ಇರೋದ್ರಿಂದ ಅದು ನಮ್ಗೆ ಚರ್ಮದ ಕಾಯಿಲೆಗಳೇನಿರ್ಬೋದು ಅಥವಾ ನಮ್ಮ ಸ್ನಾಯುಗಳ ಹಿಡಿತ ಇರ್ಬೋದು, ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ಅಂತ ಅದನ್ನ ಅಂದ್ರೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಆಯುರ್ವೇದದಲ್ಲೂ ಹೇಳ್ತಾರೆ ಅದನ್ನ. ಹಾಗಾದ್ರೆ ಇದನ್ನ ಮಾಡುವ ಸಾಧಾರಣ ಹಾಗೂ ಪರಿಣಾಮಕಾರಿ ವಿಧಾನ ಹೇಗ್ ಮಾಡ್ಕೊಳ್ಳೋದು ಅಂತ.
ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬೆಚ್ಚಗಿನ ನೀರು ತಗೊಳ್ಳೋದು, ತುಂಬಾ ಬಿಸಿ ಇರಬಾರ್ದು, ಬೆಚ್ಚಗಿನ ನೀರು. ಅದರಲ್ಲಿ ನಾವೀಗ ಏನೇನ್ ಐಟಮ್ಸ್ ಹೇಳಿದ್ವೋ, ಉಪ್ಪು ಇರ್ಬೋದು, ತುಳಸಿ ಇರ್ಬೋದು, ಅಥವಾ ಅರಿಶಿನ ಇರ್ಬೋದು, ಇಲ್ಲ ಅಂದ್ರೆ ಅಂದ್ರೆ ನಿಂಬೆ ರಸ ಇರ್ಬೋದು, ಯಾವ್ದಿದೆಯೋ ಅದನ್ನ ಹಾಕೊಂಡು, ಮೇನ್ ಬೇಕಾಗಿರೋದು ಉಪ್ಪೊಂದು ಹಾಕೊಂಡು ಈಗ ಸ್ವಲ್ಪ ಸಮಯ, ಒಂದು ದಿನಕ್ಕೆ ಒಂದು 15 ರಿಂದ 20 ನಿಮಿಷ ನಾವು ಕಾಲನ್ನೇ ಅಲ್ಲಿ ಇಟ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಹೊತ್ತು ಬೇಡ. ಅಂದ್ರೆ ನೀರು ತುಂಬಾ ಬಿಸಿಯಾಗಿರ್ಬಾರ್ದು, ಅಂದ್ರೆ ತುಂಬಾ ತಣ್ಣಗೇನು ಬೇಡ. ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಇಟ್ಟಾಗ ರಕ್ತ ಸಂಚಾರ ಬೇಗ ಚೆನ್ನಾಗಾಗತ್ತೆ ಅಂತ, ಅಂದ್ರೆ ಸ್ಟಿಫ್ನೆಸ್ ಇರೋದೆಲ್ಲ ಓಪನ್ ಆಗುತ್ತೆ. ಬಿಸಿ ನೀರಿಗೆ ಅಷ್ಟು ಮಹತ್ವವಾದ ಸ್ಥಾನವಿದೆ ಅಂತ ಹೇಳ್ತಾರೆ. ಅದು ಒಂದು 15 ರಿಂದ 20 ನಿಮಿಷ ನಾವು ಪಾದಗಳಲ್ಲಿ ಇಟ್ಟರೆ ಸಾಕು. ಸ್ವಲ್ಪ ಆರಾಮವಾಗಿ ಕುತ್ಕೊಳ್ಳೋದು, ವಿಶ್ರಾಂತವಾಗಿ ಕುತ್ಕೊಂಡ್ರೆ ಸಾಕು. ಅಂದ್ರೆ ಆಳವಾಗಿ ಉಸಿರನ್ನ ತೆಗೆದು ಬಿಡೋದು ಮಾಡುದು, ಅಂದ್ರೆ ಇನ್ ಮತ್ತೆ ಔಟ್ ನಾವ್ ಏನ್ ಹೇಳ್ತೀವಿ, ಆರಾಮವಾಗಿ ಕುತ್ಕೊಳ್ಳೋದು. ಅಲ್ಲಿ ಕುತ್ಕೊಂಡು ಹೋಗೋದು, ನಾವು ಟ್ರೆಸ್ಸಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ನಮ್ಮ ಉಸಿರಾಟ ಕೂಡ ಒಂದು ಮುಖ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಕುತ್ಕೊಂಡು ಆರಾಮಾಗಿ ಉಸಿರಾಡ್ಕೊಂಡು ಶಾಂತವಾಗಿ ಒಂದು ಕುತ್ಕೊಂಡಾಗ ನಮ್ಗೆ ಒಂದು ಒಳ್ಳೆ ವಾತಾವರಣ ಸಿಗುತ್ತೆ. ಬಾಡಿಗೆ ಒಳ್ಳೆ, ಅಂದ್ರೆ ಸರ್ಕ್ಯುಲೇಷನ್ ತುಂಬಾ ಒಳ್ಳೇದಾಗುತ್ತೆ, ಮನಸ್ಸಿಗೂ ಕೂಡ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಒಂದು 10-15 ನಿಮಿಷ ಇಟ್ಕೊಂಡು ಕಾಲಲ್ಲಿ ನೆನೆಸಿ ಇಟ್ಟು, ಆಮೇಲೆ ಕಾಲನ್ನು ತೆಗೆದು ಸ್ವಚ್ಛವಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ, ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಅಂದ್ರೆ ನಿದ್ದೆಗೂ ಕೂಡ ತುಂಬಾ ಅನುಕೂಲ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಶಾರೀರಿಕ ಹಾಗೂ ಮತ್ತು ಮಾನಸಿಕ ಲಾಭಗಳೇನು ಅಂತ ನೋಡೋಣ. ಈ ಪಾದಸ್ನಾನದಿಂದ ರಕ್ತ ಪರಿಚಲನೆ ಸುಧಾರಣೆ ಆಗುತ್ತೆ. ಅಂದ್ರೆ ಕಾಲುಗಳಿಂದ ಬ್ಲಡ್ ಅಷ್ಟೂನು ನಾವು ಕೂತು ನಿಂತು ಅಥವಾ ಕೆಲಸ ಮಾಡಿದಾಗ ಏನಾಗುತ್ತೆ, ಅಷ್ಟು ಕೆಳಗಡೆ ಹರಿದಿರುತ್ತೆ. ಅದೆಲ್ಲ ಕಡೆ ಸಮತೋಲನ ಆಗ್ಬೇಕು, ಸರ್ಕ್ಯುಲೇಷನ್ ಆಗ್ಬೇಕಲ್ಲ. ಅದಕ್ಕೋಸ್ಕರ ನಾವು ಅದನ್ನ ಮಾಡಿದಾಗ ಮತ್ತೆ ಮೇಲ್ಗಡೆ ರಕ್ತ ಸಂಚಾರ ಆಗುತ್ತೆ. ಅಂದ್ರೆ ಎಲ್ಲರ ಕಡೆನೂ ನಮ್ಮ ಇಡೀ ದೇಹಕ್ಕೆ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಹೋಗಿ ಅದು ಸಂಚಾರಗಳನ್ನ ಕೊಡ್ತಾ ಇರುತ್ತೆ. ಮತ್ತೆ ಕಾಲಿನ ನೋವು ಏನಾದ್ರು ಇದ್ರೆ, ಅಂದ್ರೆ ಏನಾದ್ರು ಬಾವು ಬಂದ್ರೆ ಅಂತ ಹೇಳ್ತೀವಲ್ಲ ನಾವು, ಅಂದ್ರೆ ಕಾಲು ಊದ್ಕೊಂಡಿರೋದು ಅಂತ ಹೇಳ್ತೀವಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ನಿದ್ರೆ ಕೂಡ ಅತ್ಯುತ್ತಮವಾಗಿ ನಿದ್ರೆ ಬರುತ್ತೆ. ರಾತ್ರಿ ಮಾಡ್ಕೊಂಡು ಮಲ್ಕೊಳ್ಳೋದು ತುಂಬಾ ಅತ್ಯುತ್ತಮ. ಆಮೇಲೆ ಒತ್ತಡಗಳು ಕಡಿಮೆ ಆಗುತ್ತೆ. ಈಗಂತೂ ದಿನವಿಡೀ ನಾವೆಲ್ಲ ಸ್ಟ್ರೆಸ್ ಅಲ್ಲೇ ಇರ್ತೀವಿ, ಅನೇಕ ಒಂದು ಒತ್ತಡಗಳಲ್ಲಿರ್ತಾರೆ. ಹೊರಗಡೆ ಆಫೀಸಿನ ಕೆಲಸ ಇರ್ಬೋದು, ಏನೋ ಒಂದು ಒತ್ತಡದಲ್ಲಿ ಇದ್ದಾಗ ಮನೆಗೆ ಬಂದ ತಕ್ಷಣ ಒಂದ್ ಸ್ವಲ್ಪ ಹೊತ್ತು ಈ ಪಾದ ಸ್ನಾನ ಮಾಡಿದಾಗ ಅವ್ರಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಒತ್ತಡಗಳು ಕಡಿಮೆ ಆಗುತ್ತೆ, ಚೆನ್ನಾಗಿ ನಿದ್ರೆ ಬರುತ್ತೆ, ಮತ್ತೆ ಮನಸ್ಸಿಗೆ ನೆಮ್ಮದಿನೂ ಕೂಡ ಸಿಗುತ್ತೆ. ಮತ್ತೆ ತಣ್ಣನೆಯ ಪಾದಗಳನ್ನು ಬೆಚ್ಚಗಾಗಿಸುತ್ತದೆ ಅಂತ ಹೇಳ್ತಾರೆ. ಮತ್ತೆ ಇದು ಊತ ಮತ್ತು ಆಯಾಸಗಳನ್ನ ಕಡಿಮೆ ಮಾಡಲು ಕೂಡ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಅಂದ್ರೆ ದೇಹ, ಅಂದ್ರೆ ನಮ್ಮ ಪಾದಸ್ನಾನ ಮಾಡುವಾಗ ಕೇವಲ ದೇಹದ ಸ್ವಚ್ಛಗೊಳಿಸಲು, ಮನಸ್ಸನ್ನು ಕೂಡ ಇದು ಶುದ್ಧಗೊಳಿಸ್ತಾ ಹೋಗುತ್ತೆ. ನಮ್ಗೆ ಸ್ಟ್ರೆಸ್ ಕಡಿಮೆ ಆದಂಗೂ ನಮಗೆ ಏನಾಗುತ್ತೆ ಅಂದ್ರೆ ಮನಸ್ಸು ಕೂಡ ಶಾಂತವಾಗ್ತಾ ಹೋಗುತ್ತೆ. ಅಂದ್ರೆ ಈಗ ನಾವು ಪಾದಸ್ನಾನ ಮಾಡ್ಬೇಕಾದ್ರೆ ಒಂದ್ 10 ನಿಮಿಷ ಅಲ್ಲಿ ಅಂದ್ರೆ ಅಂದ್ರೆ ಮಾಡೋದು ತುಂಬಾ ಒಳ್ಳೇದು. ಸಾಕ್ಷಿ ಭಾವದಿಂದ ನಾವು ಏನ್ ಮಾಡ್ತಾ ಇದೀವಿ ಅದ್ರ ಬಗ್ಗೆನೇ ನಾವು ಅದ್ರ ಬಗ್ಗೆನೇ ನಾವು ಅಂದ್ರೆ ಕಾಳಜಿ ವಹಿಸ್ತಾ ಹೋದಾಗ, ಅಂದ್ರೆ ಪ್ರೆಸೆಂಟ್ ಆಗಿದ್ದು ಮಾಡ್ತಾ ಹೋದಾಗ ನಮ್ಮ ಮನ್ಸಿಗೂ ಕೂಡ ಅಲ್ಲಿ ಒಂದು ಚಿಕ್ಕದೊಂದು ಧ್ಯಾನ ತರ ಆಗ್ತಾ ಹೋಗುತ್ತೆ. ಒಂದ್ 15 ನಿಮಿಷ ರಿಲ್ಯಾಕ್ಸ್ ಆಗುತ್ತೆ. ಮೈಂಡ್ ಮತ್ತೆ ಬಾಡಿಗೂ ಕೂಡ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ಪಾದಸ್ನಾನ ನಾವು ಇದಿಷ್ಟು ಉಪಯೋಗಿಸ್ಕೊಂಡು ನಾವು ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೆ ಆರೋಗ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಪಾದಸ್ನಾನ ಯಾರು ಮಾಡಬಹುದು ಅಂತ? ಪಾದಸ್ನಾನ ಯಾರು ಬೇಕಾದ್ರೂ ಮಾಡ್ಬೋದು, ಇದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಅವರೇ ಮಾಡ್ಬೇಕು ಅಂತ ಆತರ ಏನಿಲ್ಲ. ದಿನವಿಡೀ ನಿಂತು ಕೆಲಸ ಮಾಡ್ತಾ ಇರ್ತಾರಲ್ಲ, ಈ ಟೈಲರ್ ಇರ್ಬೋದು ಅಥವಾ ಡ್ರೈವರ್ ಇರ್ಬೋದು, ಆಫೀಸಲ್ಲಿ ವರ್ಕ್ ಮಾಡೋರು ಅವ್ರು ಮಾಡ್ಬೋದು. ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚು ಸ್ಟ್ರೆಸ್ ಇರುತ್ತೆ, ಒತ್ತಡ ಇದ್ದಾಗ ಈ ಪಾದಸ್ನಾನ ಮಾಡಿದಾಗ ಅವರಿಗೆ ಮೈಂಡಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಮತ್ತೆ ಹಿರಿಯರು ಅನೇಕ, ಅಂದ್ರೆ ಏಜ್ಡ್ ಪರ್ಸನ್ ಇರ್ತಾರೆ, ಅವ್ರಿಗೆ ತುಂಬಾ ಒಳ್ಳೇದು. ಯಾಕಂದ್ರೆ ಅವರಿಗೆ ಕಾಲ್ ನೋವು, ಪಾದ ಊತ ಎಲ್ಲ ಇರುತ್ತೆ, ಅವರಿಗೂ ಕೂಡ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಪ್ರತಿದಿನ ಒಂದು 15 ರಿಂದ 20 ನಿಮಿಷ ಮಾಡೋದ್ರಿಂದ ಅವರಿಗೂ ರಿಲ್ಯಾಕ್ಸ್ ಆಗುತ್ತೆ. ಮತ್ತೆ ವ್ಯಾಯಾಮ ಮಾಡೋರಿಗೆ, ಕ್ರೀಡಾಪಟುಗಳಿಗೆ ಸ್ನಾಯುಗಳ ವಿಸ್ತರಣೆ ಆಗೋದ್ರಿಂದ, ಅಂದ್ರೆ ಅದಕ್ಕೆ ಆ ಸ್ನಾಯುಗಳಿಗೆಲ್ಲ ವಿಶ್ರಾಂತಿ ಸಿಕ್ಕಿ ಅವರಿಗೂ ಕೂಡ ದೇಹಕ್ಕೆ ಅಂದ್ರೆ ವಿಶ್ರಾಂತಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಯಾರಿಗೆ ನಿದ್ದೆ ಸಮಸ್ಯೆ ಇರುತ್ತೆ ಅವರಿಗೂ ಕೂಡ ಇದು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದನ್ನ ಯಾವ ಜಾಗ್ರತೆ ವಹಿಸ್ಬೇಕು ಅಂದ್ರೆ, ಇದನ್ನ ಅತಿ ಹೆಚ್ಚು ಬಿಸಿ ನೀರಲ್ಲಿ ಮಾಡಬಾರ್ದು. ಮತ್ತೆ ಗಾಯ ಏನಾದ್ರು ಇದ್ರೆ ಮಾಡೋದು ಒಳ್ಳೇದಲ್ಲ, ಯಾಕಂದ್ರೆ ಉರಿ ಬರುತ್ತಲ್ಲ ಗಾಯ ಇದ್ರೆ, ಮಾಡೋದು ತುಂಬಾ ಒಳ್ಳೇದು. ಮತ್ತೆ ಡಯಾಬಿಟಿಸ್ ಪೇಷಂಟ್ ಏನೋ ಇದ್ರೆ ಒಂದ್ ಸ್ವಲ್ಪ ವೈದ್ಯರ ಸಲಹೆ ಪಡ್ಕೊಂಡು ಮಾಡೋದು ತುಂಬಾ ಒಳ್ಳೇದು.
ಪ್ರತಿದಿನ ಇದನ್ನ ಸಂಜೆಯ ಸಮಯದಲ್ಲಿ ಮಾಡಬೇಕು. ಆದಷ್ಟು ಸಂಜೆ ಸಮಯದಲ್ಲಿ ಮಾಡಿದಾಗ ನಾವ್ ಇಡೀ ದಿನ ಏನ್ ಕೆಲಸ ಮಾಡ್ಕೊಂಡಿರ್ತೀವ, ಇಡೀ ದಿನ ಯಾವ್ಯಾವ್ದೋ ಒತ್ತಡದಲ್ಲಿ ಇರ್ತೀರ, ಯಾವ್ಯಾವ್ದೋ ಕೆಲಸದಲ್ಲಿ ಇರ್ತೀರ, ನಮಗ್ ರೆಸ್ಟ್ ಬೇಕಾಗಿದ್ದು ಯಾವಾಗ? ರಾತ್ರಿಯ ಸಮಯದಲ್ಲಿ. ಅವಾಗ ಏನ್ ಮಾಡ್ಬೇಕು? ರಾತ್ರಿಯ ಮಲಗೋಕ್ಕಿಂತ ಮೊದ್ಲು ಸ್ವಲ್ಪ ಹೊತ್ತು ಇದನ್ನ ಅಂದ್ರೆ ಒಂದ್ 10ರಿಂದ 15 ನಿಮಿಷ ಮಾಡ್ಕೊಂಡ್ ಮಲ್ಕೊಂಡಾಗ ಇಡೀ ದೇಹಕ್ಕೆ ವಿಶ್ರಾಂತಿ ಮತ್ತು ಮನಸ್ಸಿಗೂ ಕೂಡ ಶಾಂತಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಈಗ ಇದೊಂದು ಅಂದ್ರೆ ಅದ್ಭುತವಾದ ಒಂದು ಸರಳ ವಿಧಾನ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಎಲ್ಲರೂ ಕೂಡ ಮಾಡ್ಬೋದು. ಇಂಥವ್ರೇ ಮಾಡ್ಬೇಕು ಅಂತವ್ರೇ ಮಾಡ್ಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬರು ಈ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಅಂದ್ರೆ ಮನೆಯಲ್ಲಿ ಸಿಗುವಂತ ಒಂದ್ ಸಣ್ಣ ಸಣ್ಣ ಒಂದು ಉಪಯೋಗಿಸ್ಕೊಂಡು ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ದೊಡ್ಡ ದೊಡ್ಡ ಚಿಕಿತ್ಸೆಗಳೇನ್ ಬೇಕಾಗಿಲ್ಲ. ಈ ಸಣ್ಣ ಸಣ್ಣ ಅಭ್ಯಾಸಗಳೇ ಕೂಡ ದೊಡ್ಡ ಬದಲಾವಣೆಗಳನ್ನ ತರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಈಗ ಧ್ಯಾನ ಮಾಡ್ತೀವಿ, ಯೋಗ ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ. ಮತ್ತೆ ಈ ತರ ಸಣ್ಣ ಪುಟ್ಟ ಒಂದು ಚಿಕಿತ್ಸೆಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಂಡಾಗ ಆರೋಗ್ಯ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ನಾವು ಡಾಕ್ಟರ್ಗಳನ್ನ ಅಂದ್ರೆ ಸಂಪರ್ಕಿಸುವ ಅವಕಾಶವೇ ಇರುವುದಿಲ್ಲ. ಅಂದ್ರೆ ಸಣ್ಣ ಸಣ್ಣ ನಾವು ಮನೆಯಲ್ಲೇ ಮಾಡ್ಕೊಂಡು ಬಂದಾಗ ಅವಾಗ ನಮಗೆ ಪಾದ ಸ್ನಾನ ಒಂದು ಸರಳ ಅಭ್ಯಾಸ ಅಂತ ಹೇಳ್ಬೋದು. ಇನ್ನು ಇದು ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಆರೋಗ್ಯಕ್ಕೆ ಶಾಂತಿ, ಜೀವನ ಅಂದ್ರೆ ಶಾಂತಿ ಕೊಡುತ್ತೆ, ಆರೋಗ್ಯ ಕೊಡುತ್ತೆ, ಮತ್ತೆ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಅಂದ್ರೆ ಜೀವನವನ್ನು ಸಮತೋಲನಗೊಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಮನಸ್ಸಿಗೆ ನಮಗೆ ಧ್ಯಾನ ಇರುತ್ತೆ, ದೇಹಕ್ಕೆ ನಮಗೆ ಈ ತರ ಯೋಗ, ಪ್ರಾಣಾಯಾಮ ಅಥವಾ ಇದೇ ತರ ಪಾದಸ್ನಾನ ಮಾಡೋದ್ರಿಂದ ದೇಹ ಮತ್ತು ಮನಸ್ಸು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಒಂದು ಅದ್ಭುತವಾದ ಸರಳವಾದ ಒಂದು ಚಿಕಿತ್ಸೆ, ನೈಸರ್ಗಿಕ ಚಿಕಿತ್ಸೆ ಅಂತ ಹೇಳ್ಬೋದು. ನೀವು ದೊಡ್ಡ ದೊಡ್ಡ ಆಯುರ್ವೇದ ಇದಕ್ಕೆಲ್ಲ ಹೋದ್ರೆ ಈ ತರ ಚಿಕಿತ್ಸೆನೇ ಕೊಡ್ತಾ ಇರ್ತಾರೆ. ಅಂದ್ರೆ ಅಂದ್ರೆ ತುಂಬಾ ಈ ಥೆರಪಿಗಳಿಗೆ ತುಂಬಾ ಚಾರ್ಜ್ ಕೂಡ ಮಾಡ್ತಾರೆ. ಅಂದ್ರೆ ಅಲ್ಲಿ ಹೋದಾಗ ಮಡ್ ಸ್ನಾನ ಇರ್ಬೋದು, ಸಾಲ್ಟ್ ಸ್ನಾನ ಇರ್ಬೋದು, ಅನೇಕ ಥೆರಪಿಗಳಿರುತ್ತೆ. ಆದ್ರೆ ನಾವು ಸಣ್ಣ ಪುಟ್ಟ ಮನೆಯಲ್ಲಿ ಸಿಗುವಂತ ಈ ವಸ್ತುಗಳನ್ನ ಹಾಕೊಂಡು ನಾವೇ ಮಾಡ್ಕೊಂಡಾಗ ನಮ್ಮ ಆರೋಗ್ಯ ಕೂಡ ನಾವು ಅಂದ್ರೆ ಕಾಪಾಡ್ಕೊಳ್ಬಹುದಲ್ವಾ. ನಮ್ಮ ಆರೋಗ್ಯ ಮತ್ತೆ ಸುಧಾರಿಸುತ್ತೆ. ಅಂದ್ರೆ ಶಾಂತಿನೂ ಸಿಗುತ್ತೆ, ಮನಸ್ಸು ಮತ್ತು ದೇಹ ಎರಡೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯ ತನಕ ನಾನು ಒಂದು ಚಿಕ್ಕದೊಂದು ಅಂದ್ರೆ ರಕ್ತ ಪರಿಚಲನೆಗೆ ಆ ಅಂದ್ರೆ ಪಾದಸ್ನಾನ ಅನ್ನೋ ಒಂದು ಚಿಕ್ಕದಾದ ಒಂದು ಆರೋಗ್ಯ ಮಾಹಿತಿ ಕೊಟ್ಟಿದ್ದೇನೆ. ಥ್ಯಾಂಕ್ ಯು. ಈ ಅದ್ಭುತವಾದ ಅವಕಾಶ ಕೊಟ್ಟಂತಹ ರೇವತಿ ಮೇಡಮ್ ಅವರದು, ಗಂಗಾ ಮೇಡಮ್ ಅವರೆಲ್ಲ ಇದ್ದಾರೆ. ಎಲ್ರೂ ಕೂಡ ಅನಂತ ಅನಂತ ಧನ್ಯವಾದಗಳು. ಹಾಗೆಯೇ ಪತ್ರಿಜಿ ಗುರುಗಳಿಗೂ ಹಾಗೂ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಅನಂತ ಅನಂತ ಧನ್ಯವಾದಗಳು ತಿಳಿಸುತ್ತೇನೆ. ಹಾಗೂ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.